ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಭಾನುವಾರ ಮಧ್ಯಾಹ್ನ ಕೋಲ್ಕತ್ತಾದಲ್ಲಿ ನಡೆದಂಥ ಘಟನೆ ನಿಮಗೆಲ್ಲರಿಗೂ ಕೂಡ ನೆನಪಿರಬಹುದು. ಪ್ರತಿಭಟನೆಯಲ್ಲಿ ಬಂಗಾಳ ಪೊಲೀಸರ ಮೇಲೆ ದಾಳಿಗೆ ಮುಂದಾಗಿದ್ದು, TMC ಕಾರ್ಯಕರ್ತರೇ ಈ ಥರದ ದುಷ್ಕೃತ್ಯವನ್ನು ಎಸಗುವಲ್ಲಿ ಮುಂದಾಗಿದ್ದರು. 10 ಜನ ಪೊಲೀಸರು, 3 ಜನ CAPF ಸಿಬ್ಬಂದಿಗಳು ಗಾಯಗೊಂಡಿದ್ದರು. ಇದೀಗ CM ಸುವೇಂದು ಅಧಿಕಾರಿ ಬಾಲ ಬಿಚ್ಚಿದಂಥ 40 TMC ಕಾರ್ಯಕರ್ತರನ್ನ ಬಂಧನ ಮಾಡಿದ್ದಾರೆ. ಕಾಶ್ಮೀರವನ್ನೇ ಬದಲಾಯಿಸಿದ್ದೇವೆ, ಇನ್ನು ಮುಂದೆ ಇಲ್ಲೂ ಕೂಡ ಅದೆಲ್ಲವೂ ನಿಲ್ಲಬೇಕು. ಆ ದಿನಗಳನ್ನು ನೀವು ಮರೆತು ಬಿಡಿ. ಬಂಗಾಳದಿಂದ ಗುಂಡಾಗಿರಿ ನಿರ್ಮೂಲನೆ ಆಗಬೇಕು ಅನ್ನೋ ಖಡಕ್ ಎಚ್ಚರಿಕೆಯನ್ನು ಸುವೇಂದು ಅಧಿಕಾರಿ ಕೊಟ್ಟಿರೋದು. ಕೇವಲ ಇದಷ್ಟೇ ಅಲ್ಲ, ಮಮತಾ ಬ್ಯಾನರ್ಜಿ ಮತ್ತು ಅವರ ಅಳಿಯ ಅಭಿಷೇಕ್ ಶರ್ಮಾ ಬುಡುಕು ಕೂಡ ಈಗ ಬಂದಿರೋದು. ನೋಡಿ, ಇಡೀ ಭಾರತದಲ್ಲಿ ಅಧಿಕಾರ ಸ್ವೀಕಾರ ಮಾಡಿದಂಥ 10 ದಿನಗಳಲ್ಲಿ ಇಂಥದ್ದೊಂದು ಸೆನ್ಸೇಷನ್ ಹುಟ್ಟು ಹಾಕಿರ್ತಕ್ಕಂಥ ಮೊದಲ CM ಸುವೇಂದು ಅಧಿಕಾರಿ ಅಂದರೆ ತಪ್ಪಾಗಲಿಕ್ಕಿಲ್ಲ, ಅನುಮಾನ ಕೂಡ ಇಲ್ಲ. ಇದೀಗ ಮಮತಾ ಬ್ಯಾನರ್ಜಿಯನ್ನು ಕೂಡ ಜೈಲಿಗೆ ಕಳಿಸೋ ಮಾಸ್ಟರ್ ಪ್ಲಾನ್ಗೆ ಸುವೇಂದು ಮುಂದಾಗಿದ್ದಾರೆ. ಆರ್ಜಿಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ನಡೆದಂಥ ಮಹಿಳಾ ವೈದ್ಯ ಕೇಸ್ನಲ್ಲಿ ಮಮತಾ ಬ್ಯಾನರ್ಜಿ ಹಾಗೂ ಅಳಿಯ ಅಭಿಷೇಕ್ ಇಬ್ಬರೂ ಕೂಡ ಕಂಬಿ ಎಣಿಸೋದು ಪಕ್ಕಾ ಆಗಿದೆ. ನೋಡಿ, ಈಗಾಗಲೇ ಸುವೇಂದು ಕೋಲ್ಕತ್ತಾದ ಮಾಜಿ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ವಿನೀತ್ ಗೋಯಲ್ ಸೇರಿದಂತೆ 3 ಹಿರಿಯ IPS ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ. ಯಾಕೆಂದರೆ ಇವರೆಲ್ಲರೂ ಕೂಡ ನೇರವಾಗಿ ಭಾಗಿಯಾಗಿದ್ದರು ಅಂತ. ವಿನೀತ್ ಗೋಯಲ್, ಇಂದಿರಾ ಮುಖರ್ಜಿ ಮತ್ತು ಅಭಿಷೇಕ್ ಗುಪ್ತಾ ಈ 3 IPS ಅಧಿಕಾರಿಗಳು ಮಮತಾ ಬ್ಯಾನರ್ಜಿಯವರ ಸ್ಪಷ್ಟ ಆದೇಶವನ್ನು ಪಾಲನೆ ಮಾಡ್ತಾಯಿದ್ರು. ಸಂತ್ರಸ್ತೆಯ ಕುಟುಂಬಗಳಿಗೆ ಬೆದರಿಕೆ ಹಾಕಿದ್ರು, ಕೇಸ್ನ ಮಕಾಡೆ ಮಲಗಿಸಿಬಿಟ್ರು. ಇದೀಗ ಸುವೇಂದು ಅವರ ಕಾಲ್ ಡೀಟೇಲ್ಸ್ನ ತೆಗಿಬೇಕು, ವಾಟ್ಸಪ್ ಕಾಲ್ನು ಕೂಡ ಚೆಕ್ ಮಾಡಬೇಕು, ಮೆಸೇಜ್ ಕೂಡ ನೀವು ಇನ್ವೆಸ್ಟಿಗೇಷನ್ ಭಾಗವಾಗಿ ಇಟ್ಕೊಳ್ಬೇಕು, ಟವರ್ ಲೊಕೇಶನ್ ಎಲ್ಲವನ್ನು ಕೂಡ ಬಯಲಿಗೆ ಎಳೆದು ಅವ್ರನ್ನ ಜೈಲಿಗೆ ಕಟ್ಟಬೇಕು. ಇದು ನಿರ್ಧಾರ. ಇದು ಕೇವಲ IPS ಅಧಿಕಾರಿಗಳಿಗೆ ಮಾತ್ರ ಸೀಮಿತ ಆಗಿಲ್ಲ. ಇದು ನೇರವಾಗಿ ಮಮತಾ ಬ್ಯಾನರ್ಜಿ ಬುಡಕ್ಕೆ ಬಂದರೂ ಕೂಡ ನೋ ಡೌಟ್ ಅನ್ನೋ ಥರದ ವಿಚಾರಗಳು ಚರ್ಚೆ ಆಗ್ತಾ ಇರೋದು. ಯಾಕೆಂದರೆ ಹಿಂದಿನ ಸರ್ಕಾರ ಎಂತಹ ನೀಚ ಕೆಲಸವನ್ನು ಮಾಡಿದೆ ಅನ್ನೋದನ್ನು ನಾನು ಸಾಬೀತು ಮಾಡ್ತೀನಿ ಅಂತ ಸುವೇಂದು ಅಧಿಕಾರಿ ಅವರು ನೇರವಾಗಿ ಟಕ್ಕರ್ ಕೊಡ್ತಾ ಇರೋದು. ಪಶ್ಚಿಮ ಬಂಗಾಳದ ಇಡೀ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಗ್ತಾ ಇರೋದು ಈ ಕಾರಣಕ್ಕೆ. ಒಂದು ರೋಚಕ ಬೆಳವಣಿಗೆ. ಯಾಕೆಂದರೆ ದೀದಿಯವರ ಸೋದರ ಅಳಿಯನನ್ನು ಮತ್ತೆ ಜೈಲಿಗೆ ಕಳಿಸ್ಲಿಕ್ಕೆ ಸುವೇಂದು ಅವರು ತಂತ್ರವನ್ನು ಹೆಣೆದಿರೋದು. ತೃಣಮೂಲ ಕಾಂಗ್ರೆಸ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಗುರುತಿಸಿಕೊಂಡಿದ್ದಂಥ ಅಭಿಷೇಕ್ ಬ್ಯಾನರ್ಜಿ ಮತ್ತು ಅವರ ಆಪ್ತ ಮಿತ್ರರ ಅಪಾರ ಪ್ರಮಾಣದ ಬೇನಾಮಿ ಆಸ್ತಿಗಳನ್ನು ಇವತ್ತು ಧ್ವಂಸ ಮಾಡಲಿಕ್ಕೆ, ಅದೇ ಬುಲ್ಡೋಜರ್ ಅಸ್ತ್ರವನ್ನು ಪ್ರಯೋಗ ಮಾಡಿ ಅವೆಲ್ಲವನ್ನು ಕೂಡ ಧ್ವಂಸ ಮಾಡಲಿಕ್ಕೆ ಸುವೇಂದು ಒಂದು ಆದೇಶವನ್ನು ಪಾಸ್ ಮಾಡಿದ್ದಾರೆ. ಅಂದರೆ ಆರಂಭದ ಭಾಗವಾಗಿ ಅವರ ಅಕ್ರಮ ಬೇನಾಮಿ ಆಸ್ತಿಗಳ ವಿರುದ್ಧ ತನಿಖೆ ಶುರುವಾಗುವಾಗೆ ಒಂದು ಬಹಿರಂಗ ಸವಾಲನ್ನು ಕೂಡ ಹಾಕಿರೋದು, ಅವ್ರ ಮನೆಗೆ ಹೋಗಿ ನೋಟಿಸನ್ನು ಕೂಡ ಕೊಟ್ಟು ಬಂದಿರೋದು. ನೋಡಿ, ಕೋಲ್ಕತ್ತಾ ಮುನ್ಸಿಪಲ್ ಕಾರ್ಪೊರೇಷನ್ ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಟ್ಟಿದೆ. KMC ಈಗಾಗಲೇ ಇದೇ ಮುನ್ಸಿಪಲ್ ಕಾರ್ಪೊರೇಷನ್ನ ಒಂದು ವಿಶೇಷ ತಂಡ ರಾತ್ರಿ ಸೂಚನೆ ಕೊಡದೆ ಹೌರಾ ನಿಮಗೆ ರೈಲ್ವೆ ಸ್ಟೇಷನ್ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಎಲ್ಲ ಪುಟ್ಟ ಅಂಗಡಿಗಳನ್ನೆಲ್ಲವನ್ನು ಕೂಡ ಧ್ವಂಸ ಮಾಡಿತ್ತು. ಕಾರ್ಖಾನೆ ಅಕ್ರಮವಾಗಿ ಕಟ್ಟಲಾಗಿದ್ದಂಥ ಕಾರ್ಖಾನೆಯನ್ನು ಕೂಡ ಈಗಾಗಲೇ ಧ್ವಂಸ ಮಾಡಲಾಯಿತು. ಇದೀಗ 24-30 ಬುಲ್ಡೋಜರ್ಗಳನ್ನು ಮತ್ತು ಉತ್ತರ ಪ್ರದೇಶದಿಂದ ಕೂಡ ತರಿಸ್ಕೊಳ್ತಕ್ಕಂಥ ಪ್ರಯತ್ನಗಳಾಗ್ತಾಯಿದೆ. ಇದೀಗ ಇದೇ ಮಮತಾ ಬ್ಯಾನರ್ಜಿಯವರ ಅಳಿಯ ಕೋಲ್ಕತ್ತಾದ ಹರೀಶ್ ಮುಖರ್ಜಿ ರಸ್ತೆಯಲ್ಲಿರ್ತಕ್ಕಂಥ ಅಭಿಷೇಕ್ ಬ್ಯಾನರ್ಜಿಯವರ ಐಷಾರಾಮಿ ನಿವಾಸ ಶಾಂತಿನಿಕೇತನಕ್ಕೆ ಹೋಗಿ ತೆರಳಿ ಅಲ್ಲಿ KMC ಆ್ಯಕ್ಟ್ ಪ್ರಕಾರ ಅಂದರೆ 1980 ಸೆಕ್ಷನ್ 401 ಅಡಿಯಲ್ಲಿ ಒಂದು ನೋಟಿಸ್ ಅಂಟಿಸಿ ಬಂದಿದ್ದಾರೆ. ಅಂದರೆ ಕಟ್ಟಡದ ಮೇಲೆ ಅಕ್ರಮವಾದಂಥ ನಿರ್ಮಾಣದ ಆರೋಪ ಇದೆ, ಲೈಸೆನ್ಸ್ ಇಲ್ಲದಂಥ, ಯೋಜನೆಗಳಿಲ್ಲದಂತೆ ಮಾಡಿರ್ತಕ್ಕಂಥ ಬದಲಾವಣೆಗಳ ಬಗ್ಗೆ ನಾವು ತನಿಖೆ ಮಾಡಬೇಕು ಅಂತ ಒಂದು ನೋಟಿಸ್ ಕೊಟ್ಟಿದ್ದಾರೆ. ಈ ವಿಧದ ನೋಟಿಸ್ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಯಾವುದೇ ಕಟ್ಟಡವನ್ನು ಭಾಗಶಃ ಅಥವಾ ಸಂಪೂರ್ಣವಾಗಿ ಕೆಡವೋದಕ್ಕಿಂತ ಮುಂಚೆ ಒಂದು ಹೋಗಿ ಕೊಟ್ಟು ಬರ್ತಕ್ಕಂಥ ಒಂದು ನೋಟಿಸ್ನ ಮೊದಲ ಹೆಜ್ಜೆ ಅಂತ ಹೇಳಿ ಭಾವಿಸ್ತಾ ಇರೋದು. ಇದು 42 ಕಟ್ಟಡಗಳಿಗೂ ಕೂಡ ಇದು ಗೊತ್ತಾಗ್ತಾ ಇರೋದು. 42 ಕಟ್ಟಡಗಳನ್ನು ಕೂಡ ಧ್ವಂಸ ಮಾಡಲಿಕ್ಕೆ ಈ ಥರದೊಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅನ್ನೋದು ಮುನ್ಸೂಚನೆಯಾಗಿ. ಒಟ್ಟಾರೆಯಾಗಿ ಸುವೇಂದು ಅಧಿಕಾರಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಮುನ್ಸಿಪಲ್ ಕಾರ್ಪೊರೇಷನ್ ಇಲಾಖೆಯ ಕಾರ್ಯದರ್ಶಿ ಹಾಗೂ KMC ಆಯುಕ್ತರಿಗೆ ಒಂದು ವಿಶೇಷವಾದಂಥ ಸೂಚನೆ ಕೊಟ್ಟರು. ರಾಜ್ಯದಲ್ಲಿ 4 ಪ್ರಭಾವಿ TMC ವ್ಯಕ್ತಿಗಳ ಆಸ್ತಿ ದಾಖಲಾತಿಗಳನ್ನು ನೀವು ಸಂಗ್ರಹ ಮಾಡಬೇಕು. ಇಡೀ ಬಂಗಾಳವನ್ನು ಲೂಟಿ ಮಾಡಿರೋ ಮುಖಾಂತರವಾಗಿ ಎಷ್ಟು ಎಸ್ಟೇಟ್ಗಳನ್ನು ಅವರು ನಿರ್ಮಾಣ ಮಾಡಿದ್ದಾರೆ ಅನ್ನೋದು ತಿಳಿಬೇಕು ಅಂತ ಹೇಳಿ ಅಭಿಷೇಕ್ ಬ್ಯಾನರ್ಜಿ ಅವರ ಹೆಸರನ್ನು ಸಭೆಯಲ್ಲಿ ಉಲ್ಲೇಖ ಮಾಡದೇ ಇರ್ಬೋದು, ಆದರೆ ಪ್ರತಿಯೊಬ್ಬರಿಗೂ ಕೂಡ ನೋಟಿಸ್ ಕೊಡ್ತಾ ಇದ್ದ ಹಾಗೆ ಗೊತ್ತಾಯಿತು. ನೋಡಿ, ಸುವೇಂದು ಅಧಿಕಾರಿ ಅವರ ಭಾಷಣದಲ್ಲೂ ಕೂಡ ಹೇಳ್ತಾ ಹೋಗ್ತಾರೆ, ಭ್ರಷ್ಟರಿಗೆ ಒಂದೇ ಸ್ಥಳ,
ಅದು ಬಂಗಾಳದಲ್ಲಿ ಏನಾದರೂ ಆ ಥರದ ಸ್ಥಳ ಇದ್ದರೆ ಅದು ಜೈಲು ಅನ್ನೋ ಸ್ಪಷ್ಟ ಸಂದೇಶವನ್ನು ಕೊಡ್ತಾ ಇರೋದು. ಇದರ ನಡುವೆ ತನಿಖೆಗಳ ಒತ್ತಡ ಮತ್ತು ಈ ಸಾಧ್ಯತೆಗಳು, ಅರೆಸ್ಟ್ ಆಗಬಹುದಾದಂಥ ಸಾಧ್ಯತೆಗಳಿಂದ ಟೆನ್ಷನ್ ಒಳಗಾಗಿರ್ತಕ್ಕಂಥ ಸಂಸದ ಅಭಿಷೇಕ್ ಬ್ಯಾನರ್ಜಿ ಅವರು ವಿಧಾನನಗರದ ಪೊಲೀಸರು ದಾಖಲಿಸ್ಕೊಂಡಿರ್ತಕ್ಕಂಥ ಪ್ರಕರಣದಲ್ಲಿ ಮುನ್ನೆಚ್ಚರಿಕೆ ರಕ್ಷಣೆ ಪಡೀಲಿಕ್ಕೋಸ್ಕರ ಬಂದು ಕೋಲ್ಕತ್ತಾ ಹೈಕೋರ್ಟ್ಗೆ ಶರಣಾಗ್ಬಿಟ್ರು. ಇದರಿಂದ ಬಂಗಾಳ ರಾಜಕೀಯದಲ್ಲಿ ಒಂದು ದೊಡ್ಡ ಅಲ್ಲೋಲ ಕಲ್ಲೋಲ ಕೂಡ ಸೃಷ್ಟಿಯಾಗ್ತಾ ಇದೆ. ಕಾನೂನು ಹೋರಾಟ ಇನ್ನೂ ಕೂಡ ತೀವ್ರಗೊಳ್ತಕ್ಕಂಥ ಸೂಚನೆಗಳು ಸಿಗ್ತಾ ಇರೋದು. ಪಶ್ಚಿಮ ಬಂಗಾಳದಲ್ಲಿ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ನೇತೃತ್ವದ ಒಂದು ಹೊಸ ಸರ್ಕಾರ, ತೃಣಮೂಲ ಕಾಂಗ್ರೆಸ್ 15 ವರ್ಷಗಳ ಆಡಳಿತಾವಧಿಯಲ್ಲಿ ನಡೆದಂಥ ಯಾವೆಲ್ಲ ಯೋಜನೆಗಳಿದಾವೋ, ಅವ್ರು ತೆಗೆದುಕೊಂಡಂಥ ಸ್ಕೀಮ್ ಇರ್ಬೋದು, ಅವರ ಆಡಳಿತಾದ ಅವಧಿಯಲ್ಲಿ ನಡೆದಂಥ ಭ್ರಷ್ಟಾಚಾರಗಳಿರ್ಬೋದು, ದೌರ್ಜನ್ಯಗಳಿರ್ಬೋದು, ಇವೆಲ್ಲವುಗಳ ವಿರುದ್ಧ ಒಂದಾದರ ಮೇಲೊಂದರಂತೆ ಸರ್ಜಿಕಲ್ ಸ್ಟ್ರೈಕನ್ನು ಮಾಡ್ತಾ ಇದ್ದಾವೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ನೀವೊಂದು ಗಡಿ ಭಾಗದಲ್ಲಿ ತಂತಿ ಬೇಲಿ ನಿರ್ಮಾಣ ವಿಚಾರವಾಗಿರ್ಬೋದು, ಯೋಜನೆಗಳನ್ನು ಕೇಂದ್ರ ಸರ್ಕಾರ ಮೋದಿ ಜಾರಿಗೆ ತಂದಂಥ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಜಾರಿ ಮಾಡುವಲ್ಲಿ ವಿಫಲರಾಗಿದ್ದಂಥ ಇದೇ ದೀದಿ ಅವರ ವಿರುದ್ಧವಾಗಿ ಹೇಗೆ ಹರಿಹಾಯ್ತಿದ್ದಾರೆ, ಹೇಗೆ ಕೌಂಟರ್ ಅಟ್ಯಾಕ್ ಮಾಡ್ತಿದ್ದಾರೆ ಅನ್ನೋದು ನೋಡಿ. ಮಮತಾ ಬ್ಯಾನರ್ಜಿ ಅವರ ನೇತೃತ್ವದ TMC ಸರ್ಕಾರ 2011ರಿಂದ ಈಚೆಗೆ ವಿತರಿಸಿರ್ತಕ್ಕಂಥ ಜಾತಿ ಪ್ರಮಾಣ ಪತ್ರಗಳ ರೀವೆರಿಫಿಕೇಷನ್ ಆಫ್ ಅ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನೋ ಒಂದು ಯೋಜನೆಯನ್ನು, ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಅಂದರೆ ಯಾವೆಲ್ಲ ಕ್ಯಾಸ್ಟ್ ಸರ್ಟಿಫಿಕೇಟ್ ಇತ್ತೋ, ದೃಢೀಕರಣ ಮತ್ತು ಸಿಂಧುತ್ವವನ್ನು ಇವರು ಸರ್ಕಾರದಲ್ಲಿ ಕೊಟ್ಟಿದ್ದರು, ಅದನ್ನು ಈಗ ಮತ್ತೆ ಮರುಪರಿಶೀಲನೆ ಮಾಡಬೇಕು ಅಂತ ಹೇಳಿ ಮೇ 14ನೇ ತಾರೀಕು ಒಂದು ಅಧಿಕೃತವಾದಂಥ ಸೂಚನೆಯನ್ನು ಹೊರಡಿಸಿದೆ. ನಿಮಗೆ ಅದರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ನ ಕೊಟ್ಟುಬಿಡ್ತೀನಿ. ಅಂದರೆ ಕೆಲವು ನಿರ್ದಿಷ್ಟ ಸಮುದಾಯಗಳಿಗೆ ಕಾನೂನು ಬಾಹಿರವಾಗಿ ಫೇಕ್ ಸರ್ಟಿಫಿಕೇಟನ್ನು ಮಮತಾ ಬ್ಯಾನರ್ಜಿಯವ್ರ ಸರ್ಕಾರ ಕೊಟ್ಟಿದೆ ಅಂತ, ಅದರ ವಿರುದ್ಧವಾಗಿ ಈಗ ಮಹತ್ವದ ತನಿಖೆಗೆ ಆದೇಶ ಕೊಟ್ಟಿರೋದು. ದುಆರ್ಹೆ ಸರ್ಕಾರ ಶಿಬಿರಗಳ ಮೇಲೆ ಈಗ ತೂಗುಗತ್ತಿ ಬೀಸ್ತಾ ಇದೆ ಅನ್ನೋದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ರಾಜ್ಯ ಸರ್ಕಾರದ ಅಧಿಸೂಚನೆಯ ಪ್ರಕಾರ 2011ರಿಂದ ಪಶ್ಚಿಮ ಬಂಗಾಳದಲ್ಲಿ ಬರೋಬ್ಬರಿ 1,69,00,000 ಜಾತಿ ಪ್ರಮಾಣ ಪತ್ರಗಳನ್ನು ವಿತರಿಸಿರೋದು. ಅವುಗಳಲ್ಲಿ 1 ಕೋಟಿ ಪರಿಶಿಷ್ಟ ಜಾತಿ ಮತ್ತು 21 ಲಕ್ಷ ಪರಿಶಿಷ್ಟ ಪಂಗಡ ಮತ್ತು 48 ಲಕ್ಷ ಇತರ ಹಿಂದುಳಿದ ವರ್ಗಗಳ ಪ್ರಮಾಣ ಪತ್ರಗಳು ಕೂಡ ಸೇರಿದ್ದಾವೆ. ಇದು ಮಮತಾ ಬ್ಯಾನರ್ಜಿಯವರ ಒಂದು ಮಹತ್ವಾಕಾಂಕ್ಷಿ ಯೋಜನೆ. ಅಂದರೆ ದುಆರ್ಹೆ ಸರ್ಕಾರ ಅಂದರೆ ಮನೆ ಬಾಗಿಲಿಗೆ ಸರ್ಕಾರ ಅಂತ. ಅಂದರೆ ನೀವು 10 ಹಂತಗಳಲ್ಲಿ ಹಂತವಾಗಿ ಅವ್ರ ಮನೆ ಬಾಗಿಲಿಗೆ ಬಂದು ಕ್ಯಾಸ್ಟ್ ಸರ್ಟಿಫಿಕೇಟ್ನ ಕೊಡೋದು. ಈ ಕೇವಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಸೂಕ್ತ ದಾಖಲೆಗಳನ್ನು ಕೂಡ ತೆಗೆದುಕೊಳ್ಳದೆ ನೀವು ಕೇವಲ ಶಿಬಿರಗಳಲ್ಲಿ ಅರ್ಜಿ ಸಲ್ಲಿಸಿದರೂ ಸಾಕು, ತಕ್ಷಣವೇ ಒಂದು ನಕಲಿ ಸರ್ಟಿಫಿಕೇಟ್ ಸೃಷ್ಟಿ ಆಗಿಬಿಡುತ್ತೆ. ಅದ್ರ ವಿರುದ್ಧವಾಗಿ ಅನೇಕ ಸಂಘಟನೆಗಳು ಕೂಡ ಕೋರ್ಟ್ಗೆ ಮೆಟ್ಲೇರಿದ್ವು, ಆದರೂ ಕೂಡ ಅದಾಗಲೇ ಇಲ್ಲ. ಬಟ್ ಇದೀಗ ಇದೇ ಸುವೇಂದು ಸರ್ಕಾರ ತನಿಖೆಗೆ ಆದೇಶ ಕೊಟ್ಟಿರೋದ್ರಿಂದ ಫೇಕ್ ಸರ್ಟಿಫಿಕೇಟ್ ಮಾಡಿದ್ದಾರೆ ಅನ್ನೋದು ಪತ್ತೆ ಆಗಿಬಿಟ್ರೆ ಕ್ರಿಮಿನಲ್ ಕೇಸ್ ಆಗುತ್ತೆ, ವಜಾ ಆಗುತ್ತೆ, ಎಲ್ಲವೂ ಕೂಡ ಆಗುತ್ತೆ. ಮತ್ತು ಅದಕ್ಕೋಸ್ಕರವಾಗಿ ಈಗ ರೀವೆರಿಫಿಕೇಷನ್ ಅನ್ನೋದು ಒಂದು 2ನೇ ತಲೆಮಾರಿನ ವಂಶಾವಳಿ ಪ್ರಮಾಣ ಪತ್ರಗಳನ್ನು ಈಗ ಕೂಲಂಕುಷವಾಗಿ ತನಿಖೆ ನಡೆಸಲಿಕ್ಕೆ ಮುಂದಾಗಿರೋದು ಅಧಿಕಾರಿಗಳು. ಯಾವುದೇ ಪ್ರಮಾಣ ಪತ್ರಗಳು ಕಾನೂನು ಬಾಹಿರ ಮತ್ತು ನಕಲಿ ಅಂತ ಸಾಬೀತಾದರೆ ಅವುಗಳು ತಕ್ಷಣ ವಜಾ ಆಗಿಬಿಡುತ್ತೆ, ಅಂದರೆ ರದ್ದಾಗುತ್ತೆ. ತಪ್ಪಿತಸ್ಥರ ವಿರುದ್ಧವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಾಯ್ದೆ ಅಡಿಯಲ್ಲಿ ಕ್ರಿಮಿನಲ್ ಕೇಸ್ ದಾಖಲಾಗುತ್ತೆ. ನೋಡಿ, ಮತದಾರರ ಪಟ್ಟಿಯಿಂದ ಡಿಲೀಟ್ ಆದವ್ರ ಮೇಲೂ ಕೂಡ ಕಣ್ಣು ಇಡಲಾಗಿದೆ. ಯಾಕೆಂದರೆ ಇತ್ತೀಚೆಗೆ ರಾಜ್ಯದಲ್ಲಿ ನಡೆದಂಥ SIR ಮತ ಪರಿಷ್ಕರಣೆ, ಸಮಗ್ರ ಮತ ಪರಿಷ್ಕರಣೆ, ಅದರಲ್ಲಿ ಅಕ್ರಮ, ವಲಸೆ, ನಕಲಿ ದಾಖಲೆಗಳ ಕಾರಣದಿಂದ ಯಾರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ಕೈ ಬಿಡಲಾಯಿತೋ ಅಂಥ ವ್ಯಕ್ತಿಗಳು ಮತ್ತು ಅವರ ಅವಲಂಬಿತರು ಪಡೆದಿರ್ತಕ್ಕಂಥ ಕ್ಯಾಸ್ಟ್ ಸರ್ಟಿಫಿಕೇಟ್ಗಳನ್ನು ತಕ್ಷಣವೇ ಪರಿಶೀಲನೆ ಮಾಡಿ ಅವುಗಳನ್ನು ಕೂಡ ರದ್ದುಗೊಳಿಸಬೇಕು ಅಂತ ಸುವೇಂದು ಅಧಿಕಾರಿಯವರು ಒಂದು ಸ್ಪಷ್ಟ ಆದೇಶವನ್ನು ಕೂಡ ಕೊಟ್ಟಿರೋದು. ನೋಡಿ, ಯಾವ್ಯಾವೆಲ್ಲ ಬದಲಾವಣೆಗಳಾಗ್ತಾ ಇದೆ ಅನ್ನೋದನ್ನು ನೀವು ಸೂಕ್ಷ್ಮ ಗಮನಿಸಬೇಕಾಗತ್ತೆ. ಧರ್ಮಾಧಾರಿತ ಗೌರವ ಧನವನ್ನು ಕೂಡ ಕ್ಯಾನ್ಸಲ್ ಮಾಡಿದ್ರು. ಗಡಿಯಲ್ಲಿ ಭದ್ರತೆಯ ವಿಷಯವಾಗಿ ಮುಳ್ಳು ತಂತಿ ಬೇಲಿನ ಹಾಕ್ಸೋ ವಿಷಯವಾಗಿ BSFಗೆ ಸೂಚನೆಯನ್ನು ಕೊಟ್ಟರು. ಅನೇಕ ಯೋಜನೆಗಳನ್ನು ಒಂದಾದರ ಮೇಲೊಂದರಂತೆ ಸುವೇಂದು ಅಧಿಕಾರಿ ಹೇಗೆ ಮಾಡ್ತಿದ್ದಾರೆ ಅಂತ. ಇನ್ನು ಬುಲ್ಡೋಜರ್ ಅಸ್ತ್ರ ಅದು ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋ ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ಹಳೆ ವೀಡಿಯೋದಲ್ಲೂ ಕೂಡ ನಾನು ಕೊಟ್ಟಿದ್ದೀನಿ. ಇನ್ನೇನಾದರೂ ಮತ್ತೆ ಏನಾದರೂ ರೆವಲ್ಯೂಷನ್ಸ್ಗಳಾದರೆ, ಒಂದು ದೊಡ್ಡ ಮಟ್ಟಿಗಿನ ಅಪ್ಡೇಟ್ಸ್ಗಳೇನಾದರೂ ಬಂದರೆ ಅದನ್ನು ಕೂಡ ಖಂಡಿತವಾಗಿ ನಾನು ಮತ್ತೆ ಬರ್ತೀನಿ ಅಂತ ಹೇಳ್ತಾ ವೀಡಿಯೋದೊಂದಿಗೆ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಸಿಗೋಣ. ನಾನು ರಾಕೇಶ್ ಆರುಂಡಿ, ಧನ್ಯವಾದ.